ಹಾಂ ಸರ್ ಸರ್ ಇವತ್ತು ಅಂತಿಮ ದಿನ ಸಮಾರೋಪ ಸಮಾರಂಭ ನಡೀತದೆ. ಇವತ್ತೆಷ್ಟು ಮೇಳಗಳಿದೆ, ಹೇಗೆ ನಡೀತಾ ಇದೆ ಸರ್? ತಮಗೆ ಗೊತ್ತಿರುವ ಹಾಗೆ ಮಂಡ್ಯದ ಸಮ್ಮೇಳನ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿತು. ಇಲ್ಲಿ ಭಾಳ ದೂರ ಆಗಿದೆ ಸ್ಥಳ, ಯಾರು ಬರ್ತಾರೆ ಅನ್ನುವಂಥದ್ದನ್ನು ಅನೇಕ ಪ್ರಶ್ನೆಗಳು ಸಹಜವಾಗಿ ಮೊದಲು ಇದು ಉದ್ಭವ ಆದವು. ಅನೇಕರು ಮಾಧ್ಯಮಕ್ಕೂ ಸಹಿತ ಹೋದರು, ಆದರೆ ಅವರಿಗೆಲ್ಲರಿಗೂ ಸಹಿತ ಉತ್ತರವನ್ನು ಮಂಡ್ಯದ ಜನತೆಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಮಂಡ್ಯದ ಈ ಸಮ್ಮೇಳನ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಒಂದು ಕಡೆ ಜನಸಾಗರ ಆದರೆ ಇನ್ನೊಂದು ಕಡೆ ಮೌಲಿಕವಾಗಿರ್ತಕ್ಕಂಥ ಗೋಷ್ಠಿಗಳು ಸಹಿತ ಆಗಿರ್ತಕ್ಕಂಥದ್ದು, ಚಿಂತನೆಗಳು ಆಗಿರುವಂಥದ್ದು. ಮೊದಲನೇ ಬಾರಿಗೆ ತಮಗೆಲ್ಲ ಗೊತ್ತಿದೆ, ನಾವು ದೃಷ್ಟಿ ಚೇತನರಿಂದ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಗೋಷ್ಠಿಯನ್ನು ಮಾಡ್ತಿದ್ವಿ. ಇವತ್ತಿನವರೆಗೆ 86 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನಮಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದರೆ ಎಲ್ಲವನ್ನೂ ಕೊಟ್ಟು ನಾವು ಕೆಲವು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಮಿತಿಯನ್ನು ನಾವು ದಾಟ್ಬಿಡ್ತೀವಿ. ಆದರೆ ಅವು ಭಾಳ ಮುಖ್ಯವಾಗಿರ್ತಕ್ಕಂಥ ಕಣ್ಣುಗಳನ್ನೇ ಕಾಣದೇ ಇರತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಅವರು ಅವರು ದೃಷ್ಟಿ ಚೇತನರವರು ಅವ್ರಿಗೆ ಯೋಚನೆಯನ್ನು ಮಾಡೋದಕ್ಕೆ, ಯಾಕಂದರೆ ನಾವು ಇವತ್ತಾದರೆ ನಾವು ವಿಚಾರ ಮಾಡ್ಬೋದು, ಯೋಚನೆ ಮಾಡ್ಬೋದು. ಇವಾಗ ಒಂದು ಗಿಡ ಅಂದರೆ ನಮ್ಮ ಎದುರುಗಡೆ ಬಂದುಬಿಡುತ್ತೆ, ಯಾವುದೋ ಒಂದು ಮರ ಬರುತ್ತೆ, ಅವ್ರಿಗೆ ಪಾಪ ಅವ್ರಿಗೆ ಏನೂ ಗೊತ್ತಿರಲ್ಲ. ಅಂಥವರಿಂದ ನಿಜವಾಗಲೂ ಕವಿತ್ವವನ್ನು ತಂದಿರತಕ್ಕಂಥದ್ದು ನನಗನ್ಸೋ ಮಟ್ಟಿಗೆ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಹೊಸ ಆಯಾಮ ಅನ್ನುವಂಥದ್ದು. ವಿಶೇಷವಾಗಿರ್ತಕ್ಕಂಥ ಮಹಿಳೆಯರಿಗೂ ಗೋಷ್ಠಿಯನ್ನು ಮಾಡಿದ್ವಿ. ಜೊತೆಗೆ ಸಾಹಿತ್ಯದಲ್ಲಿ ರಾಜಕೀಯದಲ್ಲಿ ಸಾಹಿತ್ಯ ಅನ್ನುವಂಥ ಹೊಸ ಚಿಂತನಾ ಗೋಷ್ಠಿಯನ್ನು ಸಹಿತ ಮಾಡಿರ್ತಕ್ಕಂಥದ್ದು. ಕನ್ನಡದ ಮಂಡ್ಯದ ಅಸ್ಮಿತೆಯನ್ನು ಬಿಡ್ತಕ್ಕಂಥದ್ದು. ಎಲ್ಲ ಗೋಷ್ಠಿಗಳ ಬಗ್ಗೆ ಅನೇಕವಾಗಿರ್ತಕ್ಕಂಥ ವಿವಿಧವಾಗಿರ್ತಕ್ಕಂತಹ ಶ್ಲಾಘನೆ ಬಂದಿದೆ ಹೊರತು ಎಲ್ಲೂ ಸಹಿತ ಇದರ ಬಗ್ಗೆ ಅಪಸ್ವರ ಎಲ್ಲೂ ಬಂದಿಲ್ಲ ಅಂತಕ್ಕಂಥದ್ದು ಮಾಧ್ಯಮದವನಾಗಿ ನನಗೆ ಭಾಳ ಸಂತೋಷ ಆಗಿದೆ ಅಂತಕ್ಕಂಥದ್ದು. ಸರ್, ಈಗ ನಿನ್ನೆ ಸಭೆ ಆಯಿತು, ಮುಂದಿನ ಗೋಷ್ಠಿ ಎಲ್ಲಿ ನಡೆಸಬೇಕು ಏನು ಅದ್ರ ಬಗ್ಗೆ ತೀರ್ಮಾನ ಆಗಿದೆ? ಮುಂದಿನ ಗೋಷ್ಠಿಯನ್ನು ಅಂದರೆ 80 ಗೋಷ್ಠಿಯಲ್ಲ, ಅದು ಸಮ್ಮೇಳನ. ಅದು ನೀವು ಗೋಷ್ಠಿ ಅಂದಾಗ ನಾನು ಅದಕ್ಕೆ ಯಾವ ಗೋಷ್ಠಿ ಅನ್ನುವಂಥದ್ದು ಒಂದು ಯೋಚನೆ ಬಂತು. ಆದರೆ ಮುಂದಿನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂದರೆ 88ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ನಾವು ಮಂಡ್ಯದಲ್ಲಿ ಮಾಡ್ತಾಯಿದ್ದೀವಿ. ಮಂಡ್ಯದಿಂದ ನಾವು ಬಳ್ಳಾರಿಗೆ ನಮ್ಮ ಪಯಣವನ್ನು ಬೆಳೆಸ್ತಾ ಇದ್ದೀವಿ ಅನ್ನುವಂಥದ್ದು. ಹೊಸಪೇಟೆಯಲ್ಲಿ ಈಗ ಇಲ್ಲಿಯವರೆಗೆ ಮೊದಲನೇ ಬಾರಿಗೆ 1920ರಲ್ಲಾಗಿತ್ತು, ಜೂನ್ 20, 21ರಲ್ಲಿ. ಅದಾದಮೇಲೆ 26ರಲ್ಲೇ ಆಗಿತ್ತು, ಮೇ 23, 24 ಮತ್ತು 22, 23, 24. ಅದಾದಮೇಲೆ 38ರಲ್ಲಾಗಿತ್ತು, 38ರಲ್ಲಿ ಡಿಸೆಂಬರ್ 20, 9, 30, 31. ಮತ್ತು ಅದಾದ ಮೇಲೆ ಆಗಿರ್ತಕ್ಕಂಥದ್ದು ಅಂದರೆ ನಾವು ಇತ್ತೀಚೆಗೆ ಅಂತಂದರೆ ಸುಮಾರು 66 ವರ್ಷಗಳು 11 ತಿಂಗಳು ಮತ್ತು 3 ದಿವಸಗಳ ಹಿಂದೆ ಆಗಿರ್ತಕ್ಕಂಥದ್ದು 1958ರಲ್ಲಿ ಜನವರಿ 18, 19 ಮತ್ತು 20ರಂದು ನಮ್ಮ ವಿನಾಯಕ ಕೃಷ್ಣ ಗೋಕಾಕರ ಅಧ್ಯಕ್ಷತೆಯಲ್ಲಿ ಬಳ್ಳಾರಿಯಲ್ಲಿ ನಡೆದಿತ್ತು. ಈಗ 66 ವರ್ಷಗಳ ನಂತರ 66 ವರ್ಷ 11 ತಿಂಗಳು ಅಂದರೆ ನಾವು 67 ವರ್ಷ ಅಂತಲೇ ಹೇಳ್ಬೋದು. 67 ವರ್ಷಗಳ ನಂತರ ಬಳ್ಳಾರಿಗೆ ಒಂದು ಅವಕಾಶ ಸಿಕ್ಕಿದೆ. ಇದು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆಯಾಗಿ ಸರ್ವಾನುಮತದಿಂದ ಏಕಧ್ವನಿಯಲ್ಲಿ ಇದು ಆಯ್ಕೆಯಾಗಿರ್ತಕ್ಕಂಥದ್ದು ಎಲ್ಲರಿಗೂ ಒಂದು ಸಂತೋಷವನ್ನು ತಂದುಕೊಟ್ಟಿದೆ ಅಂತಕ್ಕಂಥದ್ದು. ಇವತ್ತು ಇದಕ್ಕೆ ಸಮಾರೋಪ ಸಮಾರಂಭದಲ್ಲಿ ಭಾಳ ಮುಖ್ಯವಾಗಿ ಇರ್ತಕ್ಕಂಥದ್ರಲ್ಲಿ ಒಂದು, ನಾವು ಪ್ರತಿ ದಿನವೂ ಸಹಿತ ಸಾಧಕರಿಗೆ ಸನ್ಮಾನವನ್ನು ಮಾಡ್ತಾಯಿದ್ದೀವಿ. ಇವತ್ತು ಕೊನೆಯ ಸರಣಿಯಲ್ಲಿ ಸಾಧಕರಿಗೆ ಸನ್ಮಾನ. ಅದಾದ ತಕ್ಷಣ ನಮ್ಮ ಸಮಾರೋಪ ಸಮಾರಂಭಕ್ಕಿಂತ ಮುಂಚೆ ಬಹಿರಂಗವಾಗಿರ್ತಕ್ಕಂಥ ಒಂದು ಅಧಿವೇಶನ ಇರುತ್ತೆ. ಅಲ್ಲಿ ನಮ್ಮ ನಿರ್ಣಯಗಳನ್ನು ತೆಗೆದುಕೊಳ್ತಿರೋದು. ನಮ್ಮ ಗೋರುಚ ಅವರು ಇರ್ತಾರೆ. ಆ ನಿರ್ಣಯ ಆದ ತಕ್ಷಣ ಸಮಾರೋಪದಲ್ಲಿ ಇವತ್ತು ನ್ಯಾಯಮೂರ್ತಿ ನಾರಾಯಣಸ್ವಾಮಿಯವರು ನಮ್ಮ ಮಧ್ಯೆ ಇದ್ದಾರೆ. ನಾರಾಯಣಮೂರ್ತಿಯವರು ಲೋಕಪಾಲದಲ್ಲಿ ಕನ್ನಡದವರು ಇವರು. ಅವರು ಮುಖ್ಯ ನ್ಯಾಯಮೂರ್ತಿಗಳಾಗಿ ಹಿಮಾಚಲ ಪ್ರದೇಶದಲ್ಲಿದ್ದರು. ಈಗ ನ್ಯಾಯಾಂಗ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನ್ಯಾಯಾಂಗ ಸದಸ್ಯರಾಗಿ ಲೋಕಪಾಲದಲ್ಲಿ ಇರ್ತಕ್ಕಂಥವ್ರು. ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರು ಬರ್ತಾಯಿದ್ದಾರೆ. ಅದೇ ತರಹ ಉಪಸಭಾಪತಿಗಳು ಬರ್ತಾಯಿದ್ದಾರೆ. ಆಮೇಲೆ
ನಮ್ಮ ವಿಧಾನಸಭೆಯಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಆಮೇಲೆ ನಮ್ಮ CPK ಅವರು ಸಮಾರೋಪ ಭಾಷಣವನ್ನು ಮಾಡ್ತಾಯಿದ್ದಾರೆ. ಅಧ್ಯಕ್ಷರು ಇರ್ತಾರೆ, ನಾನು ಇರ್ತೀನಿ. ಇವತ್ತಿನ ಕೊನೆಯ ಸಮಾರೋಪ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಅಂತ. ತಾವೆಲ್ಲರೂ ಸಹಿತ ಇಲ್ಲಿಯವರೆಗೆ ಮಾಧ್ಯಮದವರು ನಮಗೆ ಅತ್ಯಂತ ಗೌರವದಿಂದ ನಮ್ಮ ಸಾಹಿತ್ಯ ಸಮ್ಮೇಳನ ಅಂದರೆ ಕನ್ನಡದ ಸಮ್ಮೇಳನ ಅನ್ನುವಂಥದ್ದಿಂದ ಯಾವುದೇ ಲೋಪದೋಷಗಳನ್ನು ಎತ್ತಿ ಹಿಡಿಯಲ್ದೆ ಇಂಥ ಬೃಹದಾಕಾರವಾಗಿರ್ತಕ್ಕಂಥ ಸಮ್ಮೇಳನದಲ್ಲಿ ಸಹಜವಾಗಿ ಒಂದೆರಡು ಲೋಪದೋಷಗಳಾಗತ್ತೆ. ಆ ಲೋಪದೋಷಗಳಾಗಿದೆ ಅನ್ನುವಂಥದ್ದು ಬೃಹದಾಕಾರವಾಗಿರ್ತಕ್ಕಂಥದ್ದಲ್ಲಿ ಆಗಬೇಕು ಅನ್ನುವಂಥದ್ದಲ್ಲ. ಆದರೆ ಆಗಿರ್ತಕ್ಕಂಥದ್ದಲ್ಲಿ ನಾವು ಅದನ್ನೂ ಸಹಿತ ಆಗಬಾರ್ದು ಅನ್ನುವಂತಹ ಮಟ್ಟಿಗೆ ನಾವು ಪರಿಪೂರ್ಣತೆಗೆ ಹೋಗ್ತಾ ಇದ್ದೀವಿ. ತಾವೆಲ್ಲರೂ ಸಹಿತ ನಮಗೆ ಭಾಳ ಅತ್ಯಂತ ಸಹಕಾರಿಯಾಗಿ ಮತ್ತು ನಮ್ಮ ಸಕಾರಾತ್ಮಕವಾಗಿ ವರದಿಯನ್ನು ಮಾಡಿರ್ತಕ್ಕಂಥದ್ದಕ್ಕೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಎಲ್ಲ ಮಾಧ್ಯಮದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.